ಪದ್ದೆ ಕೆಟ್ಟು ಹೋದಿಯಲ್ಲ ಗುರುವಿಗೆ ಭೆಟ್ಟಿಯಾಗಲಿಲ್ಲ. ಬಹಳ ಸುಂದರವಾದ ಮಾತನ್ನು ಹೇಳಿಕೊಂಡು ಬಂದಿದ್ದಾರೆ. ಪರಮಾತ್ಮನ ದಯೆಯಿಂದ ಮನುಷ್ಯ ಜನ್ಮ ಸಿಕ್ಕದ ನಮಗೆ. ಶಾಸ್ತ್ರಗಳು ಕರುಣಾಕರನೇ ಕೀನಿ ಕೃಪಾ ದೀನಿ ನಟವರ ದೇಹ. ಪರಮಾತ್ಮನ ಕೃಪೆಯಿಂದ ಪ್ರಾಪ್ತವಾಗಿರುವ ಮನುಷ್ಯ ಶರೀರ. ತುಕಾರಾಮ್ ಮಹಾರಾಜರು ಭಾಳ ಚಂದ ಹೇಳ್ತಾರೆ, ಸ್ವರ್ಗಾಂಚಿ ಅಮರ ಇಚ್ಛತಾತಿ ದೇವ ಮನುಷ್ಯ ಲೋಕೆ ಹಾವಾ ಜನ್ಮ ಅಮ್ಮ. ಸ್ವರ್ಗದ ದೇವತೆಗಳ ಅಪೇಕ್ಷೆ ಮಾಡ್ತಾರಂತೆ, ಹೇ ಪರಮಾತ್ಮ ನಮಗೆ ಭೂಮಿ ಮೇಲೆ ಮನುಷ್ಯ ಶರೀರವನ್ನು ಕೊಡವು. ದೇವ ದುರ್ಲಭವಾದ ಮನುಷ್ಯ ಶರೀರದೊಳಗೆ ಬಂದು ಸತ್ಯದ ಪರಮಾತ್ಮನ ಅರಿವು ಅನುಭವ ಮಾಡಿಕೊಳ್ಳಿಲ್ಲ ಅಂದ್ರೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮವು ನಿಮಗೆ ಸಿಕ್ಕಿತೇನಪ್ಪಯ್ಯ. ಮಹಾನುಭಾವರು ಕಳಕಳಿಯಿಂದ ಕಡ್ಕೊಳ್ಳದ ಮಡಿವಾಳ ಶಿವಯೋಗಿಗಳು ಜಲ್ದಿ ನೋಡಿ ಕೊಳ್ಳೋ ತಮ್ಮ ಬಂದ ದ್ಯಾವಲ್ಲಿ ಮುಂದೆ ಹೋಗದ್ಯಾವಲ್ಲಿ. ಇಂದು ನಿನ್ನ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತಿ ಆಗುವುದೆಲ್ಲಿ. ಬಹಳ ಸುಂದರವಾಗಿ ಕಡಿಕೊಳ್ಳದ ಮಡಿವಾಳ ಶಿವಯೋಗಿಗಳು ಎಚ್ಚರಿಸಿದಂತೆ ನಿಜಗುಣ ದೇವ ಮಹಾಸ್ವಾಮಿಗಳ ಅಂತರಂಗ ಕರೆಗೆ ಭಕ್ತರ ಕಡೆ ಹರಿದು ಅಧ್ಯಾತ್ಮದೊಳಗೆ ಪ್ರಬಲವಾದ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ ಈ ಪದ್ಯದ ಮೂಲಕ. ಒಂದು ವೇಳೆ ನಿನ್ನ ಜೀವನದೊಳಗೆ ನೀ ಗುರುವಿಗೆ ಶರಣಾಗತ ಆಗಲಿಲ್ಲ ಅಂದ್ರೆ ನಿನ್ನ ಜನ್ಮ ವ್ಯರ್ಥ ಆಯಿತು ನೋಡು, ಕೆಟ್ಟು ಹೋದಿಯಲ್ಲ. ಆ ಶಬ್ದ ನನಗೆ ಭಾಳ ಚಂದ ಅನಿಸ್ಯದ. ಭಾಳ ಮಂದಿ ಇದು ಪ್ರಯೋಗ ಮಾಡಂಗಿಲ್ಲ, ಕೆಟ್ಟು ಹೋದಿಯಲ್ಲ. ಒಂದು ಮಾತು ಹೇಳಿದರೆ ನಿಮಗೆ ಗೊತ್ತಾಗ್ತದೆ. ಮಾವಿನ ಮರ ಅದ, 8-10 ವರ್ಷ ಸೇವಾ ಮಾಡಿರಿ, ಗಿಡದೊಳಗೆ ಹೂವಾಗ್ಯದ, ಮಿಡಿಯಾಗ್ಯದ, ಕಾಯಿನೂ ಬಲ್ತದ. ಅದು ಹಣ್ಣಾಗಬೇಕು, ಮಾಗಬೇಕದು, ಪಾಡಾಗಬೇಕು, ಹಣ್ಣಾಗಬೇಕು. ಹಣ್ಣು ಆಗಲಾರ್ದೇನೆ ಮಧ್ಯದೊಳಗೆ ಕೊಳತು ಹೋಯ್ತು ಅಂದ್ರೆ ಅದು ತಿಪ್ಪಿಗೆ ಹೋಗ್ತದೆ ವಿನಃ ಅದು ಬಾಯಿಯೊಳಗೆ ಬೀಳಂಗಿಲ್ಲ, ಸಾರ್ಥಕ ಆಗಂಗಿಲ್ಲ. ಅದು ಈ ಬದುಕು ಹಂಗೆ ಅದ, ಈ ಬದುಕು ಹಂಗೆ ಅದ. ಈ ಶರೀರಕ್ಕೂ ಗಿಡ ಅಂತ ಕರೆದಾರ ಶಾಸ್ತ್ರದೊಳಗೆ. ಪರಮಾತ್ಮ ಭಗವದ್ಗೀತೆಯ 15ನೇ ಅಧ್ಯಾಯದೊಳಗೆ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾವುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ. ಬಹಳ ಸುಂದರವಾದ ಮಾತು ಭಗವಂತ ಹೇಳ್ತಾ ಇದ್ದಾನ. ಈ ಶರೀರ ಗಿಡ ಅದ, ಇಂದ್ರಿಯಗಳೇ ಶಾಖೆಗಳಾದವ. ಇದರೊಳಗೆ ಹತ್ತಿರ್ತಕ್ಕಂಥ ಒಂದು ಶ್ರದ್ಧಾಭಕ್ತಿ ಅನ್ನುವ ಫಲ ಅದು ಪರಿಪಕ್ವ ಆಯಿತು ಅಂದ್ರೆ ಕೆಡಬಾರ್ದು, ಅದು ಕೆಡಬಾರ್ದು. ಪಕ್ವ ಆಯಿತು ಅಂದ್ರೆ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ. ಪರಮಾತ್ಮನಿಗೆ ಪ್ರಸಾದ ಆಗಬೇಕು ಈ ಶರೀರ. ಪರಮಾತ್ಮ ಸ್ವೀಕಾರ ಮಾಡಬೇಕು, ಭಗವಂತ ಒಲಿಬೇಕು, ಭಗವಂತನ ದಯಾ ಸಂಪಾದನೆ ಮಾಡಬೇಕು ಈ ಶರೀರದಿಂದ. ಸಂಸಾರ ಮಾಡ್ಲಿಕ್ಕೆ ಬಂದಿಲ್ಲ ಈ ಶರೀರ, ಭೋಗಕ್ಕಾಗಿ ಬಂದಿಲ್ಲ ಈ ಶರೀರ, ಇದು ಯೋಗಕ್ಕಾಗಿ ಬಂದಿರತಕ್ಕಂಥ ಶರೀರ. ಶ್ರೀಮದ್ ಭಾಗವತ ಗ್ರಂಥದ 11ನೇ ಸ್ಕಂದದೊಳಗೆ ಉದ್ಧವನನ್ನು ಕುರಿತು ಪರಮಾತ್ಮ ಬ್ರಹ್ಮಾವಲೋಕಧೀಷಣಂ ಮುದಮಾಪ ದೇವ ಅಂತ ಈ ಮಾತನ್ನು ಹೇಳ್ತಾ ಇದ್ದಾನೆ. ಅಪ್ಪ ಬ್ರಹ್ಮ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿ ಆವತ್ತವನಿಗೆ ಆನಂದ ಆಯಿತು. 83,99,999 ಜೀವಿಗಳಿಗೆ ಸೃಷ್ಟಿ ಮಾಡಿದ್ರು, ಬ್ರಹ್ಮನಿಗೆ ಆನಂದ ಆಗಲಿಲ್ಲ. ಮನುಷ್ಯ ಶರೀರ ಬ್ರಹ್ಮನ ಸೃಷ್ಟಿಯೊಳಗೆ ಕೊನಿದದ, ಲಾಸ್ಟ್ ಕೊನಿದು. ಯಾಕ ಅಂದರೆ ಇದರೊಳಗೆ ಒಂದು ಸಾಮರ್ಥ್ಯ ಕೊಟ್ಟಿದ್ದಾನೆ. ಏನು ಅಂದರೆ ವಿವೇಕದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ, ನಾಯಿ ನರಿ ಹದ್ದುಕಾಗಿ ಜನ್ಮ ಅಲ್ಲೋಯಪ್ಪ, ಬ್ಯಾಸಿಗೆಯೊಳಗೆ ಒಣಗಿ ಮಳೆಗಾಲದೊಳಗೆ ಚಿಗುರ್ಲಕ್ಕಿದೇನು ಹುಲ್ಲು ಕಡ್ಡಿ ಅಂತ ತಿಳಿದಿದ್ದೆ. ಇದು ದೇವತೆಗಳಿಗೂ ದುರ್ಲಭವಾದ ಮನುಷ್ಯ ಶರೀರ. ದಯಾಕರಿಕೆ ದಯಾಲುನೇ ಮಾನುಷ್ಯ ಜನ್ಮ ದಿಯ, ಬಂದಾ ಭಜನ ನಹಿ ಕರೆ ತೋ ಭಗವಾನ್ ಕ್ಯಾ ಕರೆ. ಬ್ರಹ್ಮಾನಂದ ಮಹಾರಾಜರು. ಅದರ ಸಲುವಾಗಿ ಮನುಷ್ಯ ಶರೀರ ಶ್ರೇಷ್ಠ ಯಾವಾಗ ಅನಿಸ್ಕೋತದ? ಸಂಸಾರ ಬೆಳೆಸಿದ್ರೆ ಶ್ರೇಷ್ಠ ಅನ್ನಂಗಿಲ್ಲ. ನಿಜಗುಣ ದೇವರ ಅಂತರಂಗದ ಅಭಿಪ್ರಾಯಕ್ಕೆ ಲಕ್ಷ್ಯ ವಹಿಸ್ರಿ ನೀವು. ಸೃಷ್ಟಿಯೊಳಗೆ ಹುಟ್ಟಿ ನೀ ಶ್ರೇಷ್ಠನಾಗಲಿಲ್ಲ, ವ್ಯರ್ಥ ಕೆಟ್ಟಿಯಲ್ಲ ಅನ್ನುವಂಥ ಮಾತು ಸ್ವಲ್ಪ ವಿವೇಚನೆ ಮಾಡಿ ನೋಡಿದಾಗ ಶ್ರೇಷ್ಠವಾದ ಮಾನವ ಜನ್ಮವನ್ನು
ಪಡೆದು ಈ ಭೂಮಿಯೊಳಗೆ ಬಂದು ಈ ಶರೀರದಿಂದ ಸಾಧನ ಮಾಡಲಿಲ್ಲ, ಭಜನೆ ಭಕ್ತಿ ಮಾಡಲಿಲ್ಲ. ಅದನ್ನು ನಿಜಗುಣ ಶಿವಯೋಗಿಗಳ ಪದ್ಯದ ಛಾಯೆ ಇದರೊಳಗೆ ಕಾಣ್ತದ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ, ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲಿಲ್ಲವೇ ತಪವ. ಮನುಷ್ಯ ಹಾಗೆ ಹುಟ್ಟಿ ತಪಸ್ಸು ಮಾಡಲಿಲ್ಲ ಅಂದ್ರೆ ಬಸವಣ್ಣನವರು ಊರ ಮೃಗ ಒಂದಾಗಿರಲಲ್ಲದೆ ದೇವ, ಕಾಡ ಮೃಗ ಒಂದಾಗಿರಲಲ್ಲದೆ, ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಶಗಣೆಗೆ 1000 ಹುಳ ಹುಟ್ಟವೆ, ಅವು ಇದ್ದರೇನು ಶಿವ ಶಿವ, ಸತ್ತರೇನು ಶಿವ ಶಿವ. ಇದು ಬಸವಣ್ಣನವರ ಅಂತರಂಗದ ವೇದನೀಯವಾದ ಮಾತು. ಅದರ ಸಲುವಾಗಿ ಶರೀರ ಸಾರ್ಥಕ ಆಗಬೇಕು ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು. ಇದು ಬಂದದ ಅದಕ್ಕೆ ಅಂದ್ರೆ ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದಕಾಯ ಕೆಡಿಸಲಾಗದು. ಅದ್ಭುತವಾದ ಮಾತು ಬಸವಣ್ಣನವರು. ನೀ ಯಾಕೆ ಹುಟ್ಟಿದಿ ಅಂದ್ರೆ ಪರಮಾತ್ಮನ ದರ್ಶನ ಮಾಡುವ ಸಲುವಾಗಿ. ನೀ ಯಾಕೆ ಹುಟ್ಟಿದಿ ಅಂದ್ರೆ ಭಗವಂತನಿಗೆ ನೋಡುವ ಸಲುವಾಗಿ, ಭಗವಂತನಲ್ಲಿ ಬೆರೆಯುತ್ತು ಭಗವಂತನೇ ಆಗುವ ಸಲುವಾಗಿ. ಮನುಷ್ಯ ಜನ್ಮ ಮಹಾನ್ ಆಗಬೇಕಿತ್ತು. ಮನುಷ್ಯ ಜನ್ಮ ಭಗವಂತನಲ್ಲಿ ಒಂದಾಗಬೇಕಿದು. ಮನುಷ್ಯ ಹೋಗಿ ಪ್ರಾಣಿ ಆಗಬಾರ್ದು. ಅದೇ ಭಾಗವತದೊಳಗೆ ಭಾಳ ಸುಂದರವಾದ ಮಾತನ್ನು ಹೇಳಿ, ಮನುಷ್ಯ ಜನ್ಮ ಭಾಳ ಮ್ಯಾಲಿಂದದಪ್ಪ ಇದು. ಈ ಹಾವು ಏಣಿ ಆಟ ಅಂತ ಆಡ್ತಾರಲ್ರಿ, ಹಾವು ಏಣಿ ಆಟ ನೋಡಿರ್ಬೇಕು ನೀವು. ಒಂದು ಕಡೆ ಹಾವು ಇರ್ತದ, ಒಂದು ಕಡೆ ಏಣಿ ಇರ್ತದ. ಕೈಲಾಸ ಮನಿ ಆಟ ಅಂತಲೂ ಕರೀತಾರೆ. ಅದು ಏಣಿ ಸಿಕ್ತಂದ್ರೆ ಮ್ಯಾಲೆ ಹೋಗ್ತಿ, ಹಾವಿನ ಬಾಯಿಗೆ ಸಿಕ್ಕಿ ಅಂದ್ರೆ ಕೆಳಗೆ ಬರ್ತಿ. ಕೊನೆಗೊಂದು ಇಂಥ ಹಾವು ಅದ, 99ನೇ ಮನ್ಯಾಗೋ 100ನೇ ಮನ್ಯಾಗೋ ಅದ್ರ ಬಾಲ, ಅದ್ರ ಮುಖ ಅದ. 1ನೇ ಮನ್ಯಾಗ ಬಾಲ ಇದ್ದರ 100ನೇ ಮನ್ಯಾಗ ಅದ್ರ ಮುಖ ಅದ. ತಾಸುಗಟ್ಲೆ ಆಡಿದಿ, ಅಲ್ಲಿ ಈಗ 99ನೇ ಮನ್ಯಾಗ ಹೋಗಿ ನಿಂತಿದಿ. ಒಂದೇ ಮನೆ ದಾಟದ ನಿನಗೆ ಜರೂರಿ ಅದ. ಅಲ್ಲಿ ಹೋಗಿ ಎಚ್ಚರ ತಪ್ಪದಿ ಅಂದ್ರೆ ಎಲ್ಲಕ ಕೆಳಗೆ ಬರ್ತಿ. ಇದು ಭಾಗವತದೊಳಗೆ ಹೇಳ್ದ ಆರೂಢ ಚ್ಯುತಪದಂ, ಆರೂಢ ಚ್ಯುತಪದಂ, ಮ್ಯಾಲಿಂದ ಕೆಳಗೆ ಬಿದ್ದಂಗೆ. ಈ ಈಜಾಡಕ್ಕೆ ಹೋಗ್ತಾರಲ್ಲ ಬಾವಿಗೆ, ಅಲ್ಲಿ ನೀರು ಎಲ್ಲಿ ಅವ ಅದೇ ಚಿಡಿ ಮೇಲಿಂದ ಬಿದ್ದ ಅಂದ್ರೆ ಕಪ್ಪಿ ತೇಲಿ ನಂಗೆ ನೀರು ಮೇಲೆ ಬೀಳ್ತಾನವ. ಮ್ಯಾಲ ಬಂದ ಚಿಡದ ಅಂದ್ರೆ ಅದರ ವೇಟ, ಅದರ ವಜನ್ ಇಷ್ಟ ಆಗ್ತದೆ ಶರೀರದು, ನೀರಿನ ಆಳಕ್ಕೆ ಹೋಗ್ತಾನವ. ಮನುಷ್ಯ ಶರೀರ ಅಂದ್ರೆ ಮ್ಯಾಲ 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 83,99,999 ಜನ್ಮ ಏರಿ ಮ್ಯಾಲ ಬಂದಿದಿ. ಈ ಮನುಷ್ಯ ಜನ್ಮದಿಂದ ಮುಂದಿರೋದು ಪರಮಾತ್ಮನೇ. ಪರಮಾತ್ಮನೇ ಮನುಷ್ಯನ ಮ್ಯಾಲಿರೋದು ಪರಮಾತ್ಮನೇ. ನೀ ಮ್ಯಾಲ ಭಾಳ ಪ್ರಯತ್ನ ಮಾಡಿ ಹೋಗಿದಿ. ಅಲ್ಲಿ ಪ್ರಮಾದ ಮಾಡಬೇಡ, ಅಲ್ಲಿ ಮೋಹಕ ಒಳಗಾಗಬೇಡ, ಅಲ್ಲಿ ಮಾಯಾವಶ ಆಗಬೇಡ. ಮಾಯ ಅನ್ನುವ ಸರ್ಪಿಣಿಯಲ್ಲಿ ಬಾಯಿ ತೆರ್ಕೊಂಡು ಕುಂತದ. ಹೆಣ್ಣು ಹೊನ್ನು ಮಣ್ಣುಗಳೆಲ್ಲ ಇಟ್ಕೊಂಡು ಕುಂತದ. ಅದರ ಬಾಯಾಗ ನೀ ಸಿಕ್ಕಿ ಅಂದ್ರೆ ಮತ್ತೆ ಸಂಸಾರಕ್ಕೆ ಗುರಿ ಐತಿ. ಅದರ ಸಲುವಾಗಿ ಆ ಮಾಯಾ ದಾಟಬೇಕಾದ್ರೆ ಇನ್ನೊಬ್ಬರು ಸಹಾಯ ಬೇಕು ನಿನಗೆ. ಆ ಸಮಯದೊಳಗೆ ಸಹಾಯ ಬೇಕು. ಆಗ ಏನು ಸಹಾಯ ಬೇಕು ಅಂದ್ರೆ ಗುರುವಿನ ಸಹಾಯ ನಿನಗೆ ಬೇಕು. ಮಾಯಾ ಗೆದಿಬೇಕು, ಮಾಯಾ ದಾಟಬೇಕು ಅಂದ್ರೆ ಸದ್ಗುರುವಿಗೆ ಶರಣಾಗತ ಆಗಬೇಕು. ಇಲ್ಲ ಅಂದ್ರೆ ಈ ಮನುಷ್ಯ ಶರೀರಕ್ಕೆ ಬಂದು ಮಾಯೆ ಗೆದಿಲಿಲ್ಲ ಅಂದ್ರೆ ಆಯುಷ್ಯ ಮಿಹುದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲಿವೆನು. ತಾಯಿ ಗರ್ಭದೊಳಗೆ ವಚನ ಕೊಟ್ಟಿವಿ ನಾವು. ಅದರ ಸಲುವಾಗಿ ಹೇಳ್ತಾ ಇದ್ದಾರ, ನೀ ಯಾವ ಸಂದರ್ಭದೊಳಗೆ ಮಾಯಾ ದಾಟೋ ಸಲುವಾಗಿ ಸದ್ಗುರುನಾಥನ ಹತ್ರ ಒಂದು ಟೋಕ್ರಿ ಅದ, ಅದು ಜ್ಞಾನ ಅನ್ನುವಂಥ ನೌಕೆ ಅದ. ನೀ ಸದ್ಗುರುವಿಗೆ ಶರಣಾಗತ ಆದಿ ಅಂದ್ರೆ ಅವ ಅದರೊಳಗೆ ಕೂಡಿಸ್ಕೊತಾನೆ. ನಿನ್ನ ಗಂತವ್ಯವಾದ ಸ್ಥಾನಕ್ಕೆ ಒಯ್ದು ಮುಟ್ಟಿಸ್ತಾನ. ಗುರುವಿನ ಕಡೆ ಹೋಗಲಿಲ್ಲ ಅಂದ್ರೆ ನರ್ಕದಾಗ ಬಿದ್ದ ಹಾಳಾಗಿ ಹೋಗ್ತಿ. ಗುರುವಿನ ಚರಣಕ್ಕೆ ಹೋದಿ ಅಂದ್ರೆ ಶ್ರೇಷ್ಠ ಆಗತಿ ಅನ್ನುವಂಥ ಮಾತನ್ನು ಹೇಳ್ತಾ ಅಲ್ಲೋ ಸಂಸಾರಕ್ಕಾಗಿ ಹಗಲು ರಾತ್ರಿ ಬಡದಾಡಿ ಸತ್ತು ಹೋದಿ. ಭಾಳ ಮಂದಿ ಅಂತಾರೆ, ನಮಗೂ ಭಜನೆ ಮಾಡ್ಬೇಕು ಅನ್ನಿಸ್ತದ್ರಿ, ನಮಗೂ ಶಾಸ್ತ್ರ ಕೇಳ್ಬೇಕು ಅನ್ನಿಸ್ತದ್ರಿ, ನಮಗೂ ಗುಡಿ ಗುಂಡಾರಕ್ಕೆ ಹೋಗ್ಬೇಕು ಅನ್ನಿಸ್ತದ್ರಿ, ನಮಗೂ ಗುರುಗಳ ಸೇವಾ ಮಾಡ್ಬೇಕು ಅನ್ನಿಸ್ತದ್ರಿ. ನಮಗೆ ಪುರ್ಸತ್ತೇ ಇಲ್ಲ. ಪುರ್ಸತ್ತಿಲ್ದಟ್ಟು ಏನು ಮಾಡ್ಲತ್ತಿದೆ ಅಂದ್ರೆ ಸಂಸಾರ ಮಾಡ್ಲತ್ತಿದೆ. ಯಾವ ಪರಮಾತ್ಮ ನಿನಗೆ ಮನುಷ್ಯ ಶರೀರ ಕೊಟ್ಟಾನ, ಅವನು ಭಜನೆ ಮಾಡ್ಲಿಕ್ಕೆ ಪುರ್ಸತ್ತಿಲ್ಲ ಅಂದ್ರೆ ನಮ್ಮಂಥ ಕೃತಜ್ಞರು ಜಗತ್ತಿನೊಳಗೆ ಯಾರು ಇರಬೇಕು ವಿಚಾರ ಮಾಡಿರಿ ನೀವು. ಜನ್ಮ ಕೊಟ್ಟ ಪರಮಾತ್ಮ, ಆಯುಷ್ಯ ಕೊಟ್ಟ ಪರಮಾತ್ಮ, ಇಂದ್ರಿಯ ಕೊಟ್ಟ ಪರಮಾತ್ಮ, ಇಷ್ಟೆಲ್ಲ ಕೊಟ್ಟದ್ದು ಆತನ ಕರುಣೆ. ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ, ಹಿಡಿದರೆ ಒಳಿತು ಬಾಡಿಗೆ ಮುಟ್ಟಿತು. ಈ ಜಗವೆಲ್ಲ ದೇವನ ಆಸ್ತಿ, ಈ ಜಗವೆಲ್ಲ ದೇವನ ವಸತಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ಈ ಎಲ್ಲವೂ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗೆ
ಏನೆಲ್ಲ ಭಗವಂತನಿಂದ ಪಡೆದು ಆ ಭಗವಂತನ ಭಜನೆ ಮಾಡಲಿಕ್ಕೆ ಪುರ್ಸತ್ತಿಲ್ಲ ಅಂತೇವಿ ಅಂದ್ರೆ ಮುಂದೆ ನರಕನೇ ಗತಿ ಅದ. ಅದಕ್ಕೆ ಉಪನಿಷತ್ ಹೇಳ್ತು, ಇಹಚೇದಿವೇದಿ ಅತ ಸತ್ಯಮಸ್ತಿ. ಈ ಜನ್ಮದೊಳಗೆ ಸದ್ಗುರುನಾಥನಿಗೆ ಶರಣಾಗತನಾಗಿ ಪರಮಾತ್ಮನನ್ನು ಪ್ರಾಪ್ತ ಮಾಡಿಕೊಂಡಿ ಅಂದ್ರೆ ನಿನ್ನ ಜನ್ಮ ಧನ್ಯ ಆಯಿತು, ಇಲ್ಲ ಅಂದ್ರೆ ಮಹತಿ ವಿನಷ್ಟಿ ಅನ್ನುವ ಮಾತನ್ನು ಹೇಳಿದೆ ವೇದ ನಮಗೆ. ಟೋಟಲಿ ನಿಜಗುಣ ದೇವರ ಸಾಹಿತ್ಯ ಇದು ನಮ್ಮೆಲ್ಲರಿಗೆ ಪ್ರೇರಣಾದಾಯಕ ಆಗ್ತದ. ಭಗವಂತನ ಕಡೆಗೆ ಕೊಂಡೊಯ್ಯುವ ಸಾಧನ ಈ ಪದ್ಯದೊಳಗೆ ಅವರ ಅಂತರಂಗದ ಅನುಪಮವಾದ ಕಳಕಳಿ. ಬಹಳ ಸುಂದರವಾದ ಮಾತನ್ನು ಹೇಳ್ತಾ ನನಗೆ ಆಶ್ಚರ್ಯ ಅನ್ನಿಸ್ತದ. ಕವಿ ಆಗಬೇಕಂತ ಆಗದೆ ಬೇರೆ, ನಾನು ಒಂದೆರಡು ಏನಾರ ಬರಿಬೇಕಪ್ಪ ಅತ್ತಿಂದಿಟ್ಟು ತೊಗೊಂಡಂತ ಕವಿ ಆಗದೆ ಬೇರೆ. ಸದ್ಗುರುನಾಥನ ಕೃಪೆಯಿಂದ ಅಂತರಂಗದೊಳಗೆ ಕಾವ್ಯಶಕ್ತಿ ಮೂಡುವುದು ಬ್ಯಾರೆ. ಇದು ಭಾಳ ಆಶ್ಚರ್ಯದ ಮಾತದ ಜಗತ್ತಿನೊಳಗೆ. ಅದರ ಸಲುವಾಗಿ ಒಂದು ಮಾತು ಹೇಳ್ತೀನಿ. ನಿಜಗುಣ ದೇವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ನಾನೊಂದು ಮಾತಿಲ್ಲಿ ಹೇಳಕ್ಕೆ ಅಪೇಕ್ಷೆ ಮಾಡ್ತೀನಿ. ಪರಮಾರ್ಥ ಗೀತಾ ಗ್ರಂಥದೊಳಗೆ ಕೊನೆಗೆ ಗ್ರಂಥ ಮುಗಿಸ್ಲತ್ತಾರ ಗುರುಗಳು. ವಶಿಷ್ಠ ಮಹರ್ಷಿಗಳು ರಾಮಚಂದ್ರ ಪ್ರಭುಗೆ ಉಪದೇಶ ಮಾಡಿ ಗ್ರಂಥ ಮುಗಿಲತ್ತದ. ಆ ಸಮಯದೊಳಗೆ ಪರಮಾರ್ಥ ಗೀತೆ ಮುಗಿಸುವಂಥ ಸಮಯದೊಳಗೆ ಆಗೊಂದು ಮಾತು ಹೇಳ್ತಾ ಇದ್ದಾರೆ ಸದ್ಗುರುಗಳೇ, ಈಗ ನೀವು ಅವತಾರ ಪೂರ್ಣ ಮಾಡುವಂಥ ಸಮಯ ಬಂತು, ಮುಂದೆ ನಮ್ಮ ಗತಿ ಹ್ಯಾಂಗ, ನಮಗೆ ಶಾಸ್ತ್ರ ಹೇಳೋರು ಯಾರು, ನಮಗೆ ಭಕ್ತಿ ಮಾರ್ಗದೊಳಗೆ ಒಯ್ಯೋರು ಯಾರು, ನಮಗೆ ನೀತಿ ಕಲಿಸೋರು ಯಾರು, ನಮಗೆ ಆಚಾರ ಕಲಿಸೋರು ಯಾರು, ನಮ್ಮ ಜನ್ಮ ಧನ್ಯ ಮಾಡೋರು ಯಾರು ಅಂದರು ಗುರುಗಳಂದರು. ಬಾಳೆ ಗಿಡ ಹಣ್ಣು ಕೊಟ್ಟು ಸಾಯೋಕ್ಕಿಂತ ಮೊದಲ ಮಗ್ಲಾಗ ಮರಿ ತಯಾರು ಮಾಡಿ ಸಾಯ್ತದದು. ಹಾಂಗೆ ಸಿದ್ಧಲಿಂಗ ಯತಿರಾಜರು ನಿಜಗುಣ ದೇವರನ್ನು ತಯಾರು ಮಾಡಿ ಅವತಾರ ಪೂರ್ಣ ಮಾಡಿದ್ದಾರೆ. ಅವರೊಂದು ಮಾತು ಹೇಳಿದ್ದಾರೆ ಭಾಳ ಚಂದ. ನಾ ಪದ್ಯ ಬರ್ದೀನಿ ಅದ್ರಾಗ ಅದ ನೋಡ್ರಿ. ಇನ್ನು ಮುಂದೆ ನಾ ಈ ಭೂಮಿ ಮೇಲೆ ನಿಜಗುಣನ ಶರೀರದೊಳಗುಳಿದು ಈಗ ಹೆಂಗೆ ಲೋಕ ಕಲ್ಯಾಣ ಮಾಡ್ತೀನಿ, ಮುಂದೆ ಹಾಗೆ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದ ಮಾತು ಇಲ್ಲಿ ನೆನಪು ಮಾಡ್ಕೊಂತ ಪರಮಾರ್ಥ ಗೀತೆಯೊಳಗೆ ಅದಕ್ಕೆ ಸಾಕ್ಷಿ ಅದ. ಶ್ರೀ ಗುರು ಪೇಳದ ಮಹಾವಿದ್ಯೆಯಳು, ರಾಗಿಪ ಶಿಷ್ಯನ ಬೋಧಾಬ್ದಿಯಳು, ಕೈವಲ್ಯೋಪಾಯಾಧಿಕ ಮಿರ್ಗುಂ ಸೇವಿತ ಸುಜನರ್ಗೆ ಅಮರತೆ ಬರ್ಕುಂ ಅನ್ನುವಂಥ ಮಾತನ್ನು ಹೇಳಿದಾರ. ಸಿದ್ಧಲಿಂಗ ಯತಿರಾಜರಲ್ಲಿ ಯಾವ ಶ್ರದ್ಧೆ ನಿಷ್ಠೆಯನ್ನಿಟ್ಟಿದ್ದೇವೆಯೋ ಆ ಸಿದ್ಧಲಿಂಗ ಯತಿರಾಜರ ಬೆಳಕು ನೋಡಬೇಕು, ಅವ್ರ ತಪಶಕ್ತಿ ನೋಡಬೇಕು ಅಂದ್ರೆ ನಿಜಗುಣ ದೇವರ ಅಂತರಂಗದಲ್ಲಿ ಅದನ್ನು ನಾವು ಕಾಣಬೇಕು. ಅದು ಕಾಣಬೇಕು ಅಂದ್ರೆ ಅವರೊಳಗೇನು ಶ್ರದ್ಧಾ ಇತ್ತೋ ಇವರೊಳಗೆ ಅದೇ ಶ್ರದ್ಧಾ ಇತ್ತು ಅಂದ್ರೆ ಹೃದಯದೊಳಗೆ ಜ್ಞಾನದ ಪ್ರಕಾಶ ಪ್ರಕಟ ಆಗುವಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನು ಹೇಳಿ, ಇನ್ನು ಮುಂದೆ ಹಲವು ಕಾರ್ಯಕ್ರಮಗಳು ಆದಾವು. ಇನ್ನು ಅಜ್ಜವ್ರ ಕಿರೀಟ ಪೂಜೆ ತನ ಇನ್ನು ಇದು ದೊಡ್ಡಾಟ ಇದ್ದಂಗೆ. ನಾ 1 ಗಂಟೆಗೆ ಹೋಗ್ತೀನಿ ಅಂದ್ರೆ ನೀವು 3 ಕಂದಾರ ಅಲ್ಲಿಗೆ ತಂದು ನಿಂದ್ರಿಸ್ರು ನನಗೆ. ಅವರು ಏನೇ ಆಯಿತು ನೀವು ಮಂದಿ ಸಿದ್ಧಾಟಿಕೆ ಮಂದಿ, ನಿಮ್ಮ ಮೇಲೆ ಭರೋಸೆ ಮಾಡ್ಲಿಕ್ಕೆ ಬರಲ್ಲ, ನನಗೆ 3ಕ್ಕೆ ತಂದು ನಿಂದ್ರಿಸ್ರಿ ಅವರು. ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಗಳು ಯಥಾವತ್ತಾಗಿ ನಡೀಲಿ, ಅವ್ರ ಕೃಪಾ ನಮ್ಮ ಮೇಲೆ ನಿಮ್ಮ ಮೇಲೆಲ್ಲ ಇರಲಿ. ನಾನು ಹೋಗಿಬಿಡ್ತೀನಿ ಈಗ ಕಾರ್ಯಕ್ರಮದ. ಅವ್ರ ಕಿರೀಟ ಶಾಮಾನಂದ್ ವಕೀಲರಿಗೆ ಒಪ್ಪಿಸ್ತೇವೆ, ಅವರೆಲ್ಲ ಮಾಡ್ತಾರ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಪೂಜ್ಯರಿಗೆ